ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಕಾಮಾಖ್ಯ ದೇವಾಲಯವು 3 ದಿನಗಳ ಕಾಲ ತನ್ನ ಬಾಗಿಲುಗಳನ್ನ ಸಂಪೂರ್ಣವಾಗಿ ಮುಚ್ಚುತ್ತದೆ. ಆ ದಿನಗಳಲ್ಲಿ ಯಾವುದೇ ಪೂಜಾರಿ ಗರ್ಭಗುಡಿಗೆ ಪ್ರವೇಶಿಸೋದಿಲ್ಲ, ಯಾವುದೇ ಪೂಜೆ ನಡೆಯುವುದಿಲ್ಲ, ಯಾವುದೇ ಆರತಿ ಇರೋದಿಲ್ಲ, ಭಕ್ತರಿಗೂ ಸಹ ದರ್ಶನವೂ ಸಿಗೋದಿಲ್ಲ. ಆದ್ರೆ 4ನೇ ದಿನ ದೇವಾಲಯದ ಬಾಗಿಲುಗಳು ತೆರೆತಿದ್ದಂತೆ ಭಾರತದೆಲ್ಲೆಡೆಯಿಂದ ಅಲ್ಲದೆ ವಿದೇಶಗಳಿಂದಲೂ ಕೂಡ ಬಂದಿರುವ ಲಕ್ಷಾಂತರ ಭಕ್ತರು ಒಂದೇ ಒಂದು ಪ್ರಸಾದಕ್ಕಾಗಿ ಕಾಯ್ತಾ ಇರ್ತಾರೆ. ಅದು ಚಿನ್ನವಲ್ಲ, ಅದು ಅಮೂಲ್ಯ ರತ್ನವೂ ಅಲ್ಲ. ಅಷ್ಟೇ ಯಾಕೆ, ತಿನ್ನುವ ಅನ್ನ ಪ್ರಸಾದವೂ ಅಲ್ಲ. ಅದು ಕೇವಲ ಒಂದು ಸಣ್ಣ ಕೆಂಪು ಬಟ್ಟೆಯ ತುಂಡು. ಆದ್ರೆ ಆ ಬಟ್ಟೆಯನ್ನ ಪಡೆಯಲು ಸಾವಿರಾರು ಕಿಲೋಮೀಟರ್ ದೂರದಿಂದ ಭಕ್ತರು ಕಾಮಾಖ್ಯಕ್ಕೆ ಆಗಮಿಸ್ತಾರೆ. ಯಾಕೆ ಗೊತ್ತಾ? ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ಕಾಮಾಖ್ಯ ದೇವಾಲಯದೊಳಗೆ ನಿಜವಾಗಿ ಏನಿದೆ ಅನ್ನೋದನ್ನ ತಿಳಿಬೇಕು.